ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಇವತ್ತು ಸಂಕ್ರಾಂತಿ ಸಡಗರದಲ್ಲಿ ನಟ ದರ್ಶನ್ ಬ್ಯುಸಿಯಾಗಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಫುಲ್ ಹ್ಯಾಪಿ ಮೂಡ್. ತಾಯಿ ಮೀನಾ ಜೊತೆ ಸಂಕ್ರಾಂತಿ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ನಟ ದರ್ಶನ್. ಇನ್ನು ತಾಯಿಯ ಆಶೀರ್ವಾದ ಪಡೆದಂತಹ ಡಿ ಬಾಸ್ ಹೆಂಡತಿ ವಿಜಯಲಕ್ಷ್ಮಿ ಜೊತೆ ಸಂಕ್ರಾಂತಿಯ ಸಡಗರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ದರ್ಶನ್ ಜೊತೆಗಿರುವಂತಹ ಫೋಟೋ ಈಗ ರಿವೀಲ್ ಆಗಿದ್ದು ವಿಜಯಲಕ್ಷ್ಮಿ ತನ್ನ ಪೋಸ್ಟ್ ಅಥವಾ ತನ್ನ ಅಧಿಕೃತ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಈ ಫೋಟೋ ನೋಡಿದ ದರ್ಶನ್ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಜೊತೆಗೆ ಅಣ್ಣ ಅತ್ತಿಗೆ ಇಬ್ಬರು ಸಹ ಸೇರಿ ಹಬ್ಬವನ್ನು ಆಚರಿಸಿದ್ದಾರೆ. ಇದು ಸಂಕ್ರಾಂತಿ ಸಡಗರದಲ್ಲಿ ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಫುಲ್ ಹ್ಯಾಪಿ ಮೂಡ್. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ತಾಯಿ ಮೀನಾ ಜೊತೆಗೆ ಹೆಂಡತಿ ವಿಜಯಲಕ್ಷ್ಮಿ ಇಬ್ಬರ ಜೊತೆಯೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಪ್ರಥಮ ಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹದ್ದು ನಟ ದರ್ಶನ್. ಹೆಂಡತಿ ವಿಜಯಲಕ್ಷ್ಮಿ ಜೊತೆ ಸಂಕ್ರಾಂತಿ ಸಡಗರದಲ್ಲಿರುವಂತಹದ್ದು ನಟ ದರ್ಶನ್. ಆ ಫೋಟೋವನ್ನು ಪತ್ನಿ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ. ದರ್ಶನ್ ಜೊತೆಗಿರುವಂತಹ ಫೋಟೋ ಹಾಕಿರುವ ವಿಜಯಲಕ್ಷ್ಮಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತನ್ನ ತೋಟದಲ್ಲಿರ್ತಕ್ಕಂತಹ ಪ್ರಾಣಿಗಳ ಜೊತೆ ಆಟ ಆಡ್ತಾ ಅದ್ರ ಜೊತೆ ಸಮಯವನ್ನು ಕಳೀತಾ ನಟ ದರ್ಶನ್ ತಮ್ಮ ಹೆಂಡತಿ ಮಕ್ಕಳು ಮತ್ತು ತಾಯಿ ಜೊತೆ ತಮ್ಮ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಜೈಲು ಸೇರಿ 6 ತಿಂಗಳಾಗಿತ್ತು. ಜೈಲಲ್ಲಿ 6 ತಿಂಗಳು ಆ ಕತ್ತಲ ಸೆಲ್ನಲ್ಲಿ ದಿನವನ್ನು ಕಳೆದಂತಹ ದರ್ಶನ್ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಅದಾದ ನಂತರ ಬೆನ್ನು ನೋವಿನ ಟ್ರೀಟ್ಮೆಂಟ್ ಪಡ್ಕೊಂಡ್ರು. ಅದಾದ ನಂತರ ರೆಗ್ಯುಲರ್ ಬೇಲಿಗೆ ಅಪ್ಲೈ ಮಾಡಿದ್ರು, ಅದು ಕೂಡ ಮಂಜೂರಾಯಿತು. ಅದಾದ ನಂತರ ಈಗ ಸಡಗರ ಸಂಭ್ರಮದಲ್ಲಿರ್ತಕ್ಕಂತಹ ಒಂದು ಕ್ಷಣ, ಅದು ಕೂಡ ಮಕರ ಸಂಕ್ರಾಂತಿಯ ವೇಳೆ ತನ್ನ ತಾಯಿ ಮೀನಾ ತೂಗುದೀಪ, ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಜೊತೆಗೆ ತನ್ನ ಸಾಕು ಪ್ರಾಣಿಗಳು ಇದ್ರ ಜೊತೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಖುಷಿಯಾಗಿ ಸಡಗರವನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.